ಯಶವಂತಪುರ ಮೇಲ್ಸೇತುವೆ ಪ್ರತಿ ಬಾರಿ ಕೂಡ ಇಲ್ಲ ಒಂದು ಕಡೆ ಸಾವಿನ ಸೇತುವೆಯಾಗಿ ಬದಲಾಗ್ತಿದೆ ಅನ್ನೋದಕ್ಕೆ ಇದೊಂದು ಪ್ರಮುಖ ಕಾರಣ. ಯಾಕಂತಂದರೆ ಇದೇ ವರ್ಷದಲ್ಲಿ ಕಳೆದ ಒಂದು ತಿಂಗಳ ಹಿಂದೆ ಇದೇ ಜಾಗದಲ್ಲಿ ಒಂದು ಕಾರ್ ಕೂಡ ಟೈರ್ ಬ್ಲಾಸ್ಟ್ ಆಗಿ ಕೆಳಗಡೆ ಪೊಲೀಸ್ ಠಾಣೆ ಮುಂದೆ ಕೂಡ ಬಿದ್ದಿತ್ತು. ಮತ್ತು ಹೊಸ ವರ್ಷದಂದು ಒಂದು KTM ಗಾಡಿ ಕೂಡ ಆಕ್ಸಿಡೆಂಟ್ ಆಗಿತ್ತು, ಫ್ಲೈಓವರ್ ಮೇಲಿಂದ ಕೆಳಗಡೆ ಬಿದ್ದಿತ್ತು. ಅದೇ ರೀತಿಯಾಗಿ ಮತ್ತೊಂದು ಗಾಡಿ ಕೂಡ ಕಳೆದ ಒಂದು 3 ತಿಂಗಳಿಂದ ಕೂಡ ಆಕ್ಸಿಡೆಂಟ್ ಆಗಿ ಕೆಳಗಡೆ ಬಿದ್ದಿತ್ತು. ಆದರೆ ಇವತ್ತು ಕೂಡ ಬೆಳಗ್ಗೆ 5:30ಕ್ಕೆ ಒಂದು ಬೊಲೆರೋ ಗಾಡಿ ಒಂದು ಗೆಣಸು ತುಂಬಿಕೊಂಡು ಬಂದಿತ್ತಂತ ಒಂದು ವಾಹನ ಟೈರ್ ಬ್ಲಾಸ್ಟ್ ಆಗಿ ಇವತ್ತು ಕೆಳಗಡೆ ಬಿದ್ದಿದೆ. ಅದೇ ರೀತಿಯಾಗಿ ಕೂಡ ಇಲ್ಲಿ ಫ್ಲೈಓವರ್ ಅನ್ನು ಕೂಡ ಈಗ ಪೊಲೀಸರು ಕೂಡ ಬಂದ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ ಟೈರ್ ಕೂಡ ನೋಡ್ತಾ ಇರಬಹುದು, ಬ್ಲಾಸ್ಟ್ ಆಗಿದ್ದಂತ ಟೈರ್ ಕೂಡ ಇಲ್ಲೇ ಇದೆ. ಅದೇ ರೀತಿಯಲ್ಲಿ ಕೂಡ ಗೆಣಸು ಮೂಟೆಗಳು ಕೂಡ ಇಲ್ಲೇ ಬಿದ್ದಿದ್ದಾವೆ. ಇನ್ನು ಕೂಡ ತಕ್ಷಣಕ್ಕೆ ಬಂದಂತ ಸ್ಥಳೀಯ ಪೊಲೀಸರು ಕೂಡ, ಯಶವಂತಪುರ ಪೊಲೀಸರು ಕೂಡ ಬೊಲೆರೋ ಗಾಡಿಯನ್ನ ಕೆಳಗಡೆ ಟೋಯಿಂಗ್ ಮಾಡ್ಕೊಂಡೋದು ಕೆಳಗಡೆ ಕೂಡ ಹಾಕಿದ್ದಾರೆ. ಹೀಗಾಗಿ ಪ್ರತಿ ಬಾರಿ ಕೂಡ ಯಶವಂತಪುರ ಫ್ಲೈಓವರ್ ಪೊಲೀಸ್ ಠಾಣೆ ಮುಂದೆ ಕರ್ವ್ ಇರೋದ್ರಿಂದ ಸ್ಪೀಡ್ ಆಗಿ ಬಂದಂತವರು ಒಂದಷ್ಟು ಜನ ಜಾರಿ ಬೀಳೋದು ಕೂಡ ಉಂಟು, ಮತ್ತೆ ಆಕ್ಸಿಡೆಂಟ್ ಕೂಡ ಆಗ್ತಾ ಇರುತ್ತೆ. ಹೀಗಾಗಿ ಎಲ್ಲ ಒಂದ್ ಕಡೆ ಯಶವಂತಪುರ ಮೇಲ್ಸೇತುವೆ ಈಗ ಸಾವಿನ ಸೇತುವೆಯಾಗಿ ಬದಲಾಗ್ತಿದೆ. ಹೀಗಾಗಿ ಇಲ್ಲಿ ವಾಹನ ಸಂಚಾರ ಮಾಡುವಂತವರು, ವಾಹನ ಸವಾರರು ಕೂಡ ಯಶವಂತಪುರ ಫ್ಲೈಓವರ್ ಮೇಲೆ ಆದಷ್ಟು ನಿಧಾನವಾಗಿ ಜಾಗರೂಕತೆಯಿಂದ ಕೂಡ ಸಂಚಾರ ಮಾಡಬೇಕಾಗಿದೆ.